ಹಿಂದೂಗಳ ಮೇಲೆ ಕಲ್ಲು ತೂರಾಟ ಯತ್ನಾಳ್ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಗಾಯಾಳುಗಳ ಆರೋಗ್ಯ ವಿಚಾರಿಸಿದ ಹಿಂದೂ ಹುಲಿ ಬಾಗಲಕೋಟೆಯ ಬಸವಗೌಡ ಪಾಟೀಲ್ ಯತ್ನಾಳ್ ಭೇಟಿ. ಹಿಂದೂಗಳ ಮೇಲೆ ಕಲ್ಲು ತೂರಾಟ, ಗಾಯಾಳುಗಳ ಆರೋಗ್ಯ ವಿಚಾರಿಸಿದ ಹಿಂದೂ ಹುಲಿ ಯತ್ನಾಳ್. ಬಾಗಲಕೋಟೆಗೆ ಬಸವಗೌಡ ಪಾಟೀಲ್ ಯತ್ನಾಳ್ ಭೇಟಿಯನ್ನ ಕೊಟ್ಟಿದ್ದಾರೆ. ಮರಾಠ ಸಮುದಾಯದ ಮುಖಂಡರೊಂದಿಗೆ ಮೀಟಿಂಗ್ ಅನ್ನ ಮಾಡಿದ್ದಾರೆ. ಶಿವಾಜಿ ಪ್ರತಿಮೆ ಮೆರವಣಿಗೆ ವೇಳೆ ನಡೆದಿದ್ದ ಕಲ್ಲು ತೂರಾಟ ಗಲಾಟೆ ವಿಷಯವಾಗಿ ಯತ್ನಾಳ್ ಚರ್ಚೆ. ಖಾಸಗಿ ಆಸ್ಪತ್ರೆಗೆ ಗಾಯಾಳುಗಳ ಆರೋಗ್ಯ ವಿಚಾರಣೆ. ಕಲ್ಲು ತೂರಾಟ ವೇಳೆ ಹಿಂದೂ ಕಾರ್ಯಕರ್ತರಿಗೆ ಗಾಯ ಆಗಿದೆ. ಗಾಯಗೊಂಡಿದ್ದ ಕಾರ್ಯಕರ್ತರಿಗೆ ಆರೋಗ್ಯ ವಿಚಾರಣೆಯನ್ನ ಯತ್ನಾಳ್ ಮಾಡಿದ್ದಾರೆ. ಹಿಂದೂ ಕಾರ್ಯಕರ್ತರಿಗೆ ಯತ್ನಾಳ್ ಹಣಕಾಸಿನ ನೆರವು ನೀಡಿರುವಂತದ್ದು. ಹಿಂದೂ ಹುಲಿ ಫೈರ್ ಬ್ರ್ಯಾಂಡ್ ಅಂತಾನೆ ಫೇಮಸ್ ಆದಂತ ಯತ್ನಾಳ್ ಇದೀಗ ಬಾಗಲಕೋಟೆಗೆ ಭೇಟಿಯನ್ನ ಕೊಟ್ಟಿರುವಂತದ್ದು. ಏನು ಶಿವಾಜಿ ಮೆರವಣಿಗೆ ವಿಚಾರದಲ್ಲಿ ಕಲ್ಲು ತೂರಾಟ ನಡೆಯುತ್ತೆ. ಶಿವಾಜಿ ಪ್ರತಿಮೆ ಮೆರವಣಿಗೆ ವೇಳೆ ನಡೆದಂತ ಕಲ್ಲು ತೂರಾಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂದು ಬಾಗಲಕೋಟೆಗೆ ಯತ್ನಾಳ್ ಭೇಟಿಯನ್ನ ಕೊಟ್ಟು ಆಸ್ಪತ್ರೆಗೆ ಭೇಟಿಯನ್ನ ಕೊಟ್ಟು ಗಾಯಗಳ ವಿಚಾರಣೆಯನ್ನ ಮಾಡಿದ್ದಾರೆ. ಇನ್ನು ಮರಾಠ ಮುಖಂಡರೊಂದಿಗೆ ಮೀಟಿಂಗ್ ಅನ್ನ ಸಹಿತ ಮಾಡಿರುವಂತದ್ದು. ಯಾರ್ಯಾರಿಗೆ ಗಾಯಗಳಾಗಿದೆ, ಹಿಂದೂ ಕಾರ್ಯಕರ್ತರ ಮೇಲೆ ಏನು ಗಾಯಗಳಾಗಿದೆ, ಇದಕ್ಕೆ ಹಣಕಾಸಿನ ನೆರವನ್ನ ಕೊಡ್ತೀನಿ ಅನ್ನುವಂತ ಒಂದು ಭರವಸೆಯನ್ನ ಸಹಿತ ಕೊಟ್ಟಿದ್ದಾರಂತೆ ಯತ್ನಾಳ್. बाबू बाबू हे मानते से हे मानते से ಮೂರ್ತಿ ಕೂಡ್ಸೋದ್ರ ಬಗ್ಗೆ ಕಾನೂನು ತೊಡಕಿ ಏನಾದ ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಕಾಲಿಂಗ್ ಅಟೆನ್ಷನ್ ಗಮನ ಸೆಳೆಯುವ ಸೂಚನೆ ಹಾಕ್ತೀನಿ, ಚರ್ಚೆ ಮಾಡ್ತೀನಿ. ಅಷ್ಟರೊಳಗಾಗಿ ನಾನು 6ನೇ ತಾರೀಕಿಗೆ ಮುಖ್ಯಮಂತ್ರಿಗಳು ಬಜೆಟ್ ಮಂಡನೆ ಮಾಡ್ತಾರೆ. ಮುಂದೆ ಸುಮಾರು 15 ದಿವಸ ನಮ್ಮ ಅಧಿವೇಶನ ನಡೀತದೆ. ಅದರಲ್ಲಿ ನಾನು ಸುದೀರ್ಘವಾಗಿ ಬಾಗಲಕೋಟೆ ಪ್ರಕರಣ ಅಷ್ಟೇ ಅಲ್ಲ, ಇಡೀ ರಾಜ್ಯದಲ್ಲಿ ಹಿಂದೂ ಕಾರ್ಯಕ್ರಮಗಳ ಮೇಲೆ ಹಿಂದೂ ಭಜನೆ ಮಾಡ್ತೀನಂದ್ರೆ ಒಂದು ಗಿಡದಾಗ ಜೆಂಡಾ ಹಚ್ಚದ. ಮೊನ್ನೆ ಇದಕ್ಕೆ ಹೋಗಿದ್ದೆ, ಇಲ್ಲಿ ನಮ್ಮ ಯಾದಗಿರಿ ಬಳಿ ಗುರುಮಿಟ್ಟಿಕಲ್ಲು. ಪಾಪ ಒಂದು ಸಣ್ಣ ಹಳ್ಳಿ, ಮುಗ್ಧ ಜನ ಅದೊಂದು ಗಿಡದಾಗ ಭಗವಾಚಾರ. ಅದ್ರ ಮುಂದೊಂದು ಮಸೂತಿ ಐತಿ. ಈ ಫೋಟೋ ತೆಗೋಣನೆ ಆ ಮಸೂತಿ ಮ್ಯಾಗ ಅದು ಫೋಟೋ ಹಿಂಗನ ಭಗವತ ಕಾಣಿಸ್ತದ. ಅದಕ್ಕೆ ಅವ್ರ ಮನೆಗೆ ಹೋಗಿ ಹೊಕ್ಕು ಹೊಡೆದು ಅವ್ ಪಾಪ ತಪ್ಪಾಗೈತೆ ಅಂತೇಳಿ ಇದು ಬಿಡ್ಕೊಂಡ್ರು ಬಿಟ್ಟಿಲ್ಲ. ಅಂದ್ರೆ ಈ ರೀತಿ ಗುಂಡಾಗಿರಿ ಏನ್ ನಡೆದ ಇದ್ರ ಬಗ್ಗೆ ಕಾನೂನು ವ್ಯವಸ್ಥೆ ಕರ್ನಾಟಕದಲ್ಲಿ ಸಂಪೂರ್ಣ ಹಾಳಾಗಿದೆ. ಅವ್ರಿಗೊಂದು ಕಾನೂನು, ಹಿಂದೂಗಳಿಗೊಂದು ಕಾನೂನು ಆಗಿದೆ. ಯಾರೂ ಈ ರಾಜ್ಯದಲ್ಲಿ ದಲಿತರಾಗಲಿ ಹಿಂದೂಗಳಾಗಲಿ ಯಾರೂ ಸುರಕ್ಷತೆ ಇಲ್ಲ ಅನ್ನೋ ಭಾವನೆ ನಿರ್ಮಾಣ ಇದೆ. ಅದಕ್ಕೆ ನಾವು ಮುಂದೆ ಹೋರಾಟವನ್ನ ಮಾಡ್ಬೇಕಾಗ್ತದೆ. ಅಟ್ರಾಗೆ ಇದನ್ನ ಸರಿಪಡಿಸುವಂತ ಕೆಲಸ ಜಿಲ್ಲಾ ಅಧಿಕಾರಿಗಳು, ಜಿಲ್ಲಾ ಪೊಲೀಸ್ ವರಿಷ್ಠರು ಮಾಡ್ಬೇಕಂತ ಆಗ್ರಹ ಮಾಡ್ತಾರೆ. ಅದು ನೀವು ಜವಾಬ್ದಾರಿ ಆಗ್ತೀರಿ. ನಾಳೆ ವಿಧಾನಸಭೆಯಲ್ಲಿ ಸಹಿತ ನಾನು ಬಾಗಲಕೋಟೆ ಪರಿಸ್ಥಿತಿ ಬಗ್ಗೆ, ಅದರ ಜೊತೆಗೆ ಶಿವಾಜಿ ಮಹಾರಾಜರದು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ಆನಂದ್, ಇದೀಗ ಬಾಗಲಕೋಟೆಯಲ್ಲಿ ನಡೆದಂತ ಕಲ್ಲು ತೂರಾಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಸನಗೌಡ ಯತ್ನಾಳ್ ಅವರು ಇವತ್ತು ಭೇಟಿಯನ್ನ ಕೊಟ್ಟಿದ್ರು ಬಾಗಲಕೋಟೆಗೆ. ಅಲ್ಲಿ ಆರೋಗ್ಯ ವಿಚಾರಿಸುವಂತ ಕೆಲಸವನ್ನ ಸಹಿತ ಮಾಡಿರುವಂತದ್ದು. ಏನೆಲ್ಲ ಅಪ್ಡೇಟ್ಸ್ ಇದೆ ಆನಂದ್ ಈ ಬಗ್ಗೆ? ವನಿತಾ, ಏನು ಅಂದ್ರೆ ಈ ಬಾಗಲಕೋಟೆಯ ಗಲಾಟೆ ಪ್ರಕರಣ ಸಂಬಂಧಪಟ್ಟಂತೆ ಏನು ವಿಜಯಪುರದ ಶಾಸಕರಾಗಿರುವಂತ ಮತ್ತು ಹಿಂದೂ ಫೈರ್ ಅಂತ ಏನೊಂದು ಬ್ರ್ಯಾಂಡ್ ಹೊಂದಿರುವಂತ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಇಂದು ಬಾಗಲಕೋಟೆ ನಗರಕ್ಕೆ ಭೇಟಿ ನೀಡಿದ್ರು. ಏನು ಕಿಲ್ಲಾ ಪ್ರದೇಶದಲ್ಲಿ ಏನು ಅದು ಮಸೀದಿಯಿಂದ ಈ ಗಲಾಟೆ ಆಗೈತಿ, ಆ ಗಲಾಟೆ ಸಂಬಂಧಪಟ್ಟಂತ ಸ್ಥಳಕ್ಕೆ ಅಂದ್ರೆ ಕಿಲ್ಲಾ ಪ್ರದೇಶಕ್ಕೆ ಮೊದಲು ಭೇಟಿ ನೀಡಿದ್ರು. ಅಲ್ಲಿ ಅಂಬಾಭವಾನಿ ದೇವಸ್ಥಾನ ಇದೆ, ಆ ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವಿಯ ಪೂಜೆ ಸಲ್ಲಿಸಿದ್ರು. ಬಳಿಕ ಅಲ್ಲಿ ಮರಾಠ ಸಮುದಾಯದ ಮುಖಂಡರು ಇದ್ರು, ಆ ಮುಖಂಡರೊಂದಿಗೆ ಚರ್ಚೆ ಮಾಡಿದ್ರು. ಅಂದ್ರೆ ಘಟನೆ ಎಲ್ಲ ಹೇಗಾಯ್ತು, ಏನೆಲ್ಲ ಆಯ್ತು ಅಂತ ಬಗ್ಗೆ ಒಂದು ಚರ್ಚೆ ನಡೆದ್ರು. ನಂತರ ಅವ್ರ ಜೊತೆ ಕೆಲವೊಂದು ಸಮಾಲೋಚನೆ ಮಾಡಿದ್ರು.
ಬಳಿಕ ಏನು ಈ ಘಟನೆಯಿಂದಾಗಿ ಒಬ್ರು ಹಿಂದೂ ಕಾರ್ಯಕರ್ತರು ಪರಶುರಾಮ ಎಂಬುವರು ಗಾಯಗೊಂಡಿದ್ರು. ಆ ಗಾಯಗೊಂಡಿದ್ದ ಹಿನ್ನೆಲೆಯಲ್ಲಿ ಅವರು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ರು. ಆ ಖಾಸಗಿ ಆಸ್ಪತ್ರೆಗೆ ಭೇಟಿ ನೀಡಿ ಗಾಯಾಳುಗಳ ಬಗ್ಗೆ ಆರೋಗ್ಯ ವಿಚಾರ ಮಾಡಿದ್ರು. ಜೊತೆಗೆ ಅವ್ರಿಗೂ ಸಹ ತಮ್ಮ ವೈಯಕ್ತಿಕವಾಗಿ ಹಣಕಾಸಿನ ನೆರವು ಸಹ ಮಾಡಿದ್ರು. ನಂತರ ಏನೋ ಅವರು ಮಾಧ್ಯಮದೊಂದಿಗೆ ಮಾತನಾಡಿದ್ರು. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ. ಏನಿದೆ ಹೀಗೆ ಹಿಂದೂಗಳ ಮೇಲೆ ಏನು ದೌರ್ಜನ್ಯ ನಡೀತಾ ಇದೆ. ಈ ಬಗ್ಗೆ ಈಗೇನೋ ಬಜೆಟ್ ಮಂಡನೆ ಮಾಡ್ತಿದ್ದಾರೆ ಸಿಎಂ ಅವರು. ಅಂದ್ರೆ ಈಗ ಮಾರ್ಚ್ 6ರಂದು ಬಜೆಟ್ ಮಂಡನೆ ಸಂಬಂಧಪಟ್ಟಂತ ಅಧಿವೇಶನ ನಡೀತಾ ಇದೆ. 15 ದಿನ ಕಾಲ ಅಧಿವೇಶನ ನಡೀತಿದೆ. ಈ ಸಮಯದಲ್ಲಿ ನಾನು ಬರೀ ಬಾಗಲಕೋಟೆ ಗಲಾಟೆ ಸಂಬಂಧಪಟ್ಟಂತ ಅಷ್ಟೇ ಅಲ್ಲ, ಇಡೀ ರಾಜ್ಯದಲ್ಲಿ ಹಿಂದೂಗಳು ಯಾವುದೇ ಕಾರ್ಯಕ್ರಮ ಮಾಡಿದ್ರು ಅಲ್ಲಿ ಗಲಾಟೆ ಆಗುತ್ತದೆ, ಮುಸ್ಲಿಮರಿಗೆ ತುಷ್ಟೀಕರಣ ಮಾಡ್ತಿದ್ದಾರೆ ಸರ್ಕಾರ. ಈ ಬಗ್ಗೆ ನಾನು ಸುದೀರ್ಘವಾಗಿ ಚರ್ಚೆ ಮಾಡುತ್ತೇನೆ. ಮತ್ತು ಇದ್ರ ಜೊತೆಗೆ ಏನು ಬಾಗಲಕೋಟೆಯಲ್ಲಿ ಶಿವಾಜಿ ಮಹಾರಾಜರ ಪುತ್ಥಳಿ ಮತ್ತು ಬಸವಣ್ಣರ ಪುತ್ಥಳಿ ಆಗ್ಬೇಕಾಗಿತ್ತು. ಈ ಹಿಂದೆ ಅದು ಸಹ ಒಂದು ವಿವಾದ ಇತ್ತು. ಆ ವಿವಾದ ಬಗ್ಗೆ ನಾನು ಚರ್ಚೆ ಮಾಡಿ ಕಾನೂನು ತೊಡಕು ಏನಿದೆ ಆ ತೊಡಕುಗಳನ್ನು ಹೋಗಲಾಡಿಸುವ ಮೂಲಕ ಬಾಗಲಕೋಟೆಯಲ್ಲಿ ಶಿವಾಜಿ ಮಹಾರಾಜರ ಪುತ್ಥಳಿ ಆಗುವಂತೆ ನಾನು ಏನೋ ಒಂದು ದಿಟ್ಟ ನಿರ್ಧಾರ ತೆಗೆದುಕೊಳ್ಳುತ್ತೇನೆ ಅಂತ ಹೇಳುವ ಮೂಲಕ ಅವರು ತಮ್ಮದೇ ಆದಂತಹ ಶೈಲಿಯಲ್ಲಿ ಮಾತನಾಡಿ ಗಮನ ಸೆಳೆದಿದ್ದಾರೆ ಅಂತ ಹೇಳ್ಬಹುದು. ವನಿತಾ, ಥ್ಯಾಂಕ್ ಯು ಆನಂದ್ ನಿಮ್ಮೆಲ್ಲ ಮಾಹಿತಿಗೆ. ನೋಡಿ, ಹಿಂದೂ ಬ್ರ್ಯಾಂಡ್, ಹಿಂದೂ ಹುಲಿ, ಹಿಂದೂ ಪವರ್ ಬ್ರ್ಯಾಂಡ್ ಅಂತಾನೆ ಕರೆಸಿಕೊಳ್ತಾ ಇರುವಂತಹ ಬಸನಗೌಡ ಯತ್ನಾಳ್ ಬಾಗಲಕೋಟೆಯಲ್ಲಿ ಏನು ಕಲ್ಲು ತೂರಾಟ ನಡೆದಿತ್ತು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಹಿಂದೂ ಕಾರ್ಯಕರ್ತರಿಗೂ ಸಹಿತ ಗಾಯಗಳಾಗಿತ್ತು. ಅವರನ್ನ ವಿಚಾರಿಸುವಂತ ಕೆಲಸ ಮಾಡಿದ್ರು. ಇನ್ನು ಮರಾಠ ಮುಖಂಡರ ಜೊತೆ ಅಲ್ಲಿ ಮೀಟಿಂಗ್ ಅನ್ನ ಕೂಡ ನಡೆಸಿರುವಂತದ್ದು. ಇನ್ನು ಅದ್ರ ಬಗ್ಗೆ ಹೇಳಿದ್ರು, ಇದೀಗ ಏನು ಅಧಿವೇಶನ ನಡೆಯುತ್ತೆ ಅಲ್ಲಿ ಸಮಗ್ರವಾಗಿ ಇದ್ರ ಬಗ್ಗೆ ನಾನು ಪ್ರಸ್ತಾಪ ಮಾಡ್ತೇನೆ. ಪದೇ ಪದೇ ಇದು ಮೊದಲ ಬಾರಿ ಅಲ್ಲ, ಪದೇ ಪದೇ ಹಿಂದೂಗಳ ಫಂಕ್ಷನ್ ಏನ್ ನಡೀತಾ ಇರುತ್ತೆ, ಕಾರ್ಯಕ್ರಮಗಳು ಏನ್ ನಡೀತಾ ಇರುತ್ತೆ, ಅಲ್ಲಿ ಇವರು ಈ ರೀತಿಯಾಗಿ ಕಲ್ಲು ತೂರಾಟವನ್ನು ನಡೆಸ್ತಾರೆ. ಇದ್ರ ಬಗ್ಗೆ ನಾನು ಧ್ವನಿ ಎತ್ತೀನಿ ಅನ್ನುವಂಥ ಮಾತನ್ನ ಸಹಿತ ಆಡಿದ್ರು. ಈ ಹಿಂದೆ ಸಹಿತ ಮದ್ದೂರಲ್ಲಿ ನಡೆದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲೂ ಸಹಿತ ಬಸನಗೌಡ ಯತ್ನಾಳ್ ಎಂಟ್ರಿಯನ್ನ ಕೊಟ್ಟಿದ್ರು. ಅಲ್ಲಿ ಇವರ ಫ್ಯಾನ್ಸ್ ಫಾಲೋಯಿಂಗ್ ಅನ್ನ ನೋಡಿದ್ರೆ ನಿಜಕ್ಕೂ ಸಹಿತ, ಯಾಕಂದ್ರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಇರುವಂತದ್ದು ಕಾಮನ್, ಬಟ್ ಅಲ್ಲೂ ಸಹಿತ ಮಂಡ್ಯದ ಮದ್ದೂರಲ್ಲೂ ಸಹಿತ ಇವರಿಗೆ ಅಷ್ಟೇ ರೀತಿಯಾದಂಥ ಫ್ಯಾನ್ಸ್ ಫಾಲೋಯಿಂಗ್ ಸಹಿತ ಇತ್ತು.